ಅರಸನಾದ ಹಿಜ್ಕೀಯನಿಗೆ ಮರಣ ಹತ್ತಿರವಾದಾಗ ಅವನು ಏನ್ ಮಾಡಿದನು? ಬನ್ನಿ ಇವತ್ತು ತಿಳಿದುಕೊಳ್ಳೋಣ. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡಿದ ಪ್ರೋತ್ಸಾಹದಾಯಕ ಕರೆಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಇಂದಿನ ನಮ್ಮ ಅಧ್ಯಯನದಲ್ಲಿ ಒಬ್ಬ ವ್ಯಕ್ತಿಗೆ ಮರಣವು ಹತ್ತಿರವಾದಾಗ ಅವರು ಏನ್ ಮಾಡ್ತಾರೆ, ಅದೇ ವ್ಯಕ್ತಿ ದೇವರಿಂದ ಹೆಚ್ಚಿನ ಆಯುಷ್ಯವನ್ನು ಹೊಂದಿಕೊಂಡಾಗ ಏನಾಗುತ್ತಾನೆ ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಶಿಷ್ಟನು ಹೊಟ್ಟೆ ತುಂಬ ಉಣ್ಣುವನು, ದುಷ್ಟನ ಹೊಟ್ಟೆ ಹಸಿದಿರುವುದು. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 25ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಹೊಂದಿಕೊಂಡ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗ ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ತಾನು ಸಾಯಲಿರುವೆನೆಂದು ಹೇಳಲ್ಪಟ್ಟಾಗ ಹಿಜ್ಕೀಯನು ಮಾಡಿದ ಪ್ರಾರ್ಥನೆ, ಗುಣವಾಗುವ ಭರವಸೆ, ಸೋಪಾನ ಪಂಕ್ತಿಯ ಅದ್ಭುತ, ಹಿಜ್ಕೀಯನ ಸ್ತೋತ್ರಗೀತ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಹಿಜ್ಕೀಯನ ರೋಗ, ಪ್ರಾರ್ಥನೆ, ಗುಣವಾದದ್ದರ ಕುರಿತಾಗಿ ತಿಳಿಸಲಾಗಿದೆ. ಹಿಜ್ಕೀಯನಿಗೆ ಅಶ್ಶೂರ್ಯರಿಂದ ಅಪಾಯದ ಭರವಸವಿರುವಾಗಲೇ ಅವನಿಗೆ ದೇಹದಲ್ಲಿ ಒಂದು ಕುರು ಉಂಟಾಯಿತು. ಅವನು ಮರಣದಿಂದ ಪಾರಾದ ಘಟನೆಯು ಅಶ್ಶೂರ್ಯ ವೈರಿಗಳ ನಾಶನಕ್ಕೆ ಮೊದಲು ಉಂಟಾಗಿರಬಹುದು. ವೈರಿಗಳು ಮುತ್ತಿಗೆ ಹಾಕಿದ್ದಾಗಲೇ ಯೆರೂಸಲೇಮು ಶತ್ರುಗಳಿಂದ ಬಿಡುಗಡೆ ಹೊಂದುತ್ತದೆಂಬ ಮುನ್ಸೂಚನೆ ಯೆಶಾಯನಿಂದ ಬಂದು ಹಿಜ್ಕೀಯನ ಮನಸ್ಸಿಗೆ ಉತ್ತೇಜನ ಉಂಟಾಗಿರಬಹುದು. ಹಿಜ್ಕೀಯನು 29 ವರ್ಷ ಆಳಿದನು. ಈ ಘಟನೆಯ ಬಳಿಕ ಅವನು 15 ವರ್ಷ ಆಳಿದ್ದನು. ಆದ್ದರಿಂದ ಅವನಿಗಾದ ಅಸ್ವಸ್ಥವು ಅವನ ಆಳಿಕೆಯ 14ನೇ ವರ್ಷದಲ್ಲಿ ಆಗಿರಬೇಕು. ಯೆಶಾಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 1ನೇ ವಚನವನ್ನು ನೋಡಿರಿ. ಇದೆಲ್ಲವೂ ಅದೇ ವರ್ಷದಲ್ಲಿ ನಡೆದು ಬಂತು. ಹಿಜ್ಕೀಯನ ಅಸ್ವಸ್ಥ, ಅಶ್ಶೂರ್ಯರಿಂದ ಯೆರೂಸಲೇಮಿಗೆ ಮುತ್ತಿಗೆ ಇತ್ಯಾದಿಗಳು. ಪ್ರಿಯರೇ, ತಾನು ಸಾಯಲಿದ್ದೇನೆಂದು ತಿಳಿಸಲ್ಪಟ್ಟಾಗ ಹಿಜ್ಕೀಯನು ಮಾಡಿದ ಪ್ರಾರ್ಥನೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯವು ಆರಂಭಗೊಳ್ಳುವ ರೀತಿ ಆಸಕ್ತಿಕರವಾಗಿದೆ. ಆ ದಿನದಲ್ಲಿ ಎಂಬುದು ಸಂಕಟ ಕಾಲವನ್ನು, ರಾಜ್ಯಾಡಳಿತವನ್ನು ಸೂಚಿಸುವ ನಿರ್ದಿಷ್ಟ ಪದವಾಗಿದೆ. ಈ ವಚನವು ಆ ದಿನದಲ್ಲಿ ಎಂದು ಆರಂಭವಾಗದೆ ಆ ಕಾಲದಲ್ಲಿ ಎಂಬುದಾಗಿ ಆರಂಭವಾಗುತ್ತದೆ. ಯಾವ ಕಾಲದ ಕುರಿತಾಗಿ ಯೆಶಾಯನು ತಿಳಿಸುತ್ತಿದ್ದಾನೆ? ಅದು ಅವನು ಹಿಜ್ಕೀಯನು ವಾಸವಾಗಿದ್ದ ಕಾಲದಲ್ಲಿ. ಹಿಜ್ಕೀಯನಿಗೆ ಮರಣಕರವಾದ ರೋಗ ಬಂತು. ಅವನ ದೇಹದಲ್ಲಾದ ಕುರುವಿನಿಂದಾಗಿ ಅವನು ಸಾವಿಗೆ ಹತ್ತಿರವಾದನು. ಅದರ ಜೊತೆಗೆ ಅವನಿಗೆ ಅಶ್ಶೂರ್ಯರಿಂದ ಅಪಾಯ ಎದುರಾಯಿತು. ಹಿಜ್ಕೀಯನಿಗಾದ ಕುರುವು ಕ್ಯಾನ್ಸರ್ನದಾಗಿರಬಹುದು ಅಥವಾ ಕುಷ್ಠವು ಅದಕ್ಕೆ ಸಮವಾದದ್ದಾಗಿರಬಹುದೆಂದು ಕೆಲವರು ಭಾವಿಸುತ್ತಾರೆ. ಹೇಗಿದ್ದರೂ ಅದು ಮರಣಕರವಾಗಿದ್ದು ಅವನು ಸಾವನ್ನು ಸಮೀಪಿಸುತ್ತಿದ್ದನು. ಪ್ರಿಯರೇ, ಮರಣದ ವಾರ್ತೆಯು ಹಿಜ್ಕೀಯನಿಗೆ ಯೆಶಾಯನಿಂದ ಕೊಡಲ್ಪಟ್ಟಿತು. ಈ ರೀತಿಯ ಮರಣದ ವಾರ್ತೆ ನಮ್ಮೆಲ್ಲರ ಮೇಲೂ ಬರಬಹುದು. ಅದರ ದಿನ ಸಮಯ ನಮಗೆ ತಿಳಿದಿರುವುದಿಲ್ಲ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅದು ದೈವ ನಿಯಮದ ದಿನವಾಗಿದೆ. ನಮಗೆ ಸಾಯುವ ಗಳಿಗೆ ತಿಳಿದಿದ್ದರೆ ನಾವು ಜೀವಿಸುವ ರೀತಿಯೇ ಬೇರೆಯಾಗಬಹುದು. ಪ್ರಿಯರೇ, ಹಿಜ್ಕೀಯನಿಗೆ ಮರಣ ಸನ್ನಿಹಿತವಾದಾಗ ಅವನು ಏನು ಮಾಡಿದನು? ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ ಎಂಬುದಾಗಿ.
ಪ್ರಿಯರೇ, ಹಿಜ್ಕೀಯನು ಸನ್ಹೇರೀಬನ ಪತ್ರವನ್ನು ದೇವರೆದುರು ತೆರೆದಿಟ್ಟು ಆಗ ಕೂಡ ಪ್ರಾರ್ಥನೆ ಮಾಡಿದ್ದನು. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಒಬ್ಬನಿಗೆ ಅಳು ಬರುವ ಸಂದರ್ಭವಾಗಿದೆ. ಆದರೆ ಹಿಜ್ಕೀಯನು ತನ್ನ ಜೀವಿತವನ್ನು ಆಧಾರ ಮಾಡಿಕೊಂಡು ಪ್ರಾರ್ಥನೆ ಕೂಡ ಮಾಡಿದನು. ಅವನಿಗೆ ದೇವರೆದುರು ಒಳ್ಳೆಯವನೆಂಬ ಹೆಸರಿತ್ತು ಮತ್ತು ಮೋಶೆಯ ಧರ್ಮಶಾಸ್ತ್ರಾನುಸಾರ ಇದು ಮಾಡಬೇಕಾದ ಕಾರ್ಯವಾಗಿತ್ತು. 2ನೇ ಅರಸುಗಳು 18ನೇ ಅಧ್ಯಾಯ 5ನೇ ವಚನದಲ್ಲಿ ಹಿಜ್ಕೀಯನ ವಿಷಯದಲ್ಲಿ ಹೀಗೆ ಹೇಳಿದೆ, ಏನೆಂದರೆ, ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸವಿಟ್ಟಿದ್ದನು. ಯಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ ಎಂಬುದಾಗಿ. ಪ್ರಿಯರೇ, ಹಿಜ್ಕೀಯನು ಎದ್ದು ಕಾಣುವವನಾಗಿದ್ದನು. ಆದ್ದರಿಂದ ಈ ಮಾತನ್ನು ಅವನು ನುಡಿದದ್ದು ಉತ್ಪ್ರೇಕ್ಷೆಯಾಗಿರಲಿಲ್ಲ. ಮುಂದಕ್ಕೆ ನಾವು ಸ್ಪಷ್ಟವಾಗುವ ವಾಗ್ದಾನ, ಸೂರ್ಯ ಸೋಪಾನದ ಅದ್ಭುತ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಅರಸನ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸಿದನು. ಅವನ ಆಯುಷ್ಯವನ್ನು 15 ವರ್ಷ ಹೆಚ್ಚಿಸಿದನು. ಇದನ್ನು ದೇವರು ಹಿಜ್ಕೀಯನಿಗಾಗಿ ಮಾಡದೆ ದಾವೀದನಿಗಾಗಿ ಮಾಡಿದನು. ಈ ದಿನಗಳಲ್ಲಿ ನಮ್ಮ ಪ್ರಾರ್ಥನೆಗಳು ಈ ಆಧಾರಕ್ಕಾಗಿ ಕೇಳಲ್ಪಡುತ್ತಿಲ್ಲ. ದಾವೀದನ ಶ್ರೇಷ್ಠ ಕುಮಾರನಾದ ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಕೇಳಲ್ಪಡುತ್ತದೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ ಕರ್ತನು ಹೇಳುತ್ತಾನೆ, ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನೂ ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನೂ ಬೇಡಿಕೊಂಡಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀನು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಭಿನ್ನಹಗಳೊಂದಿಗೆ ದೇವರ ಬಳಿಗೆ ಹೋಗಬಹುದು. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವುದೆಂದರೆ ನೀನು ಆತನಲ್ಲಿ ಇರಬೇಕು ಮತ್ತು ಆತನ ಚಿತ್ತ ನೆರವೇರುವಂತೆ ಪ್ರಾರ್ಥಿಸಬೇಕು. ಅದು ಆತನನ್ನು ಮೆಚ್ಚಿಸಲಿಕ್ಕಾಗಿ. ಕೆಲವೊಮ್ಮೆ ಆತನು ಗುಣಪಡಿಸುತ್ತಾನೆ, ಕೆಲವೊಮ್ಮೆ ಇಲ್ಲ. ತೀರ್ಮಾನಿಸುವವನು ಆತನೇ ಆಗಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ನಿನ್ನನ್ನು, ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು. ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಶ್ಶೂರದ ಅರಸನಿಂದ ಯೆರೂಸಲೇಮನ್ನು ಉಳಿಸುವುದನ್ನು ದೇವರು ಹಿಜ್ಕೀಯನನ್ನು ರೋಗದಿಂದ ಗುಣಪಡಿಸುವುದಕ್ಕೆ ಜೊತೆಗೂಡಿಸುತ್ತಾನೆ. ಒಂದು ಬಿನ್ನಹಕ್ಕೆ ದೇವರ ಉತ್ತರವು ವಿಶ್ವಾಸಿಯ ಹೃದಯವನ್ನು ಉತ್ತೇಜಿಸುತ್ತದೆ. ಉಳಿದ ಬಿನ್ನಹಗಳನ್ನು ಕೂಡ ನೆರವೇರಿಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಒಂದು ಗುರುತನ್ನು ಕಾಣುವಿ. ಇಗೋ, ಸೂರ್ಯನ ಇಳಿತರದಲ್ಲಿ ಅಹಾಜನ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳನ್ನು 10 ಮೆಟ್ಲು ಹಿಂದಕ್ಕೆ ಬರಮಾಡುವೆನು ಎಂದು ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆಂಬುದಾಗಿ ತಿಳಿಸು ಎಂದು ಆಜ್ಞಾಪಿಸಿದನು. ಅದರಂತೆ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳು 10 ಮೆಟ್ಲು ಹಿಂದಕ್ಕೆ ಬಂತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಅವನಿಗೆ ಒಂದು ಗುರುತನ್ನು ಕೊಟ್ಟನು. ಇದು ಅವನ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆಂಬ ಭರವಸೆಯಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಹಿಜ್ಕೀಯನ ಸ್ತುತಿಗೀತೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೂದದ ಅರಸನಾದ ಹಿಜ್ಕೀಯನು ರೋಗದಿಂದ ಆರೋಗ್ಯವನ್ನು ಹೊಂದಿ ಬರೆದದ್ದು ಎಂಬುದಾಗಿ. ಪ್ರಿಯರೇ, ಮುಂದಿನ ಸಾಲುಗಳು ಮರಣಕ್ಕೆ ಸಮೀಪವಾಗಿದ್ದವನಿಂದ ಹೊರಟ ಮರಣದ ವರ್ಣನೆಗಳಾಗಿವೆ. ಹಿಜ್ಕೀಯನು
116ನೇ ಕೀರ್ತನೆಯನ್ನು ಆಗಲೇ ರಚಿಸಿರಬಹುದೆಂದು ಅನೇಕರು ಭಾವಿಸುತ್ತಾರೆ. ಪ್ರಿಯರೇ, ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಹಿಜ್ಕೀಯನು ತನ್ನ ಆಯುಷ್ಯವನ್ನು ಹೆಚ್ಚಿಸುವಂತೆ ದೇವರನ್ನು ಕೇಳಿಕೊಂಡದ್ದು ಸರಿಯೋ ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನು ನನಗೆ ರಕ್ಷಣಾಪರನಾಗಿದ್ದಾನಷ್ಟೇ, ನಮ್ಮ ಜೀವಮಾನದಲ್ಲೆಲ್ಲ ಯೆಹೋವನ ಆಲಯದಲ್ಲಿ ನಮ್ಮ ಕಿನ್ನರಿ ವೀಣೆಗಳನ್ನು ನುಡಿಸುವೆವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಿಜ್ಕೀಯನ ಹೃದಯದಲ್ಲಿ ಈಗ ಸ್ತುತಿಯು ತುಂಬಿರುತ್ತದೆ. ಅವನ ಈ ಹಾಡಿಗೆ ರಾಗ ಸೇರಿಸಿ ಹಾಡಬಹುದಾಗಿದೆ. ಆದರೆ ಈ ಅನುಭವದ ಬಳಿಕ ಹಿಜ್ಕೀಯನು ಈ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಹಂಕಾರಿಯಾದದರಿಂದ ಯೆಹೂದದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ದೇವಕೋಪ ಉಂಟಾಯಿತು. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 25ನೇ ವಚನವನ್ನು ನೋಡಿರಿ. ಪ್ರಿಯರೇ, ಅವನು ತನ್ನ ಆಯುಷ್ಯ ವೃದ್ಧಿಗಾಗಿ ಕೇಳಿಕೊಳ್ಳಬಾರದಿತ್ತೆಂಬುದಕ್ಕೆ ಇಲ್ಲಿ ಸೂಚನೆ ದೊರಕುತ್ತದೆ. ಯಾಕಂದರೆ ಅದರಿಂದಾಗಿ ಅವನಲ್ಲಿ ಹೆಮ್ಮೆ ಹುಟ್ಟಿಕೊಂಡಿತು, ಅವನು ಉಬ್ಬಿಕೊಂಡನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವನು ಆಯುಷ್ಯ ವೃದ್ಧಿಗಾಗಿ ದೇವರನ್ನು ಕೇಳಿಕೊಂಡದ್ದು ಸರಿಯೋ? ಸಮಯ ಬಂದಾಗಲೇ ಅವನು ಸಾಯಬೇಕಾಗಿತ್ತಲ್ಲ? ಅವನಿಗೆ ತೀವ್ರ ಕಾಯಿಲೆ ಬಂದಾಗಲೇ ಅವನು ಸಾಯಬೇಕಿತ್ತೆಂಬ ಇನ್ನೊಂದು ಆಲೋಚನೆಯೂ ಬರುತ್ತದೆ. ಅವನ ಮಗನಾದ ಮನಸ್ಸೆ ಪಟ್ಟಕ್ಕೆ ಬಂದಾಗ 12 ವರ್ಷ ಪ್ರಾಯವಾಗಿತ್ತು. ಅಂದರೆ ಅವನು ಅಸ್ವಸ್ಥದ ಬಳಿಕ ಹುಟ್ಟಿದವನಾಗಿದ್ದನು. 2 ರಾಜ್ಯಗಳ ಅರಸರುಗಳಲ್ಲಿ ಮನಸ್ಸೆಯು ಅತೀ ಕೆಟ್ಟವನಾಗಿದ್ದನು. ಅವನು ಅಹಾಜ ಇಜಬೇಲರು ಒಟ್ಟಿಗಾದದಕ್ಕಿಂತಲೂ ಕೆಟ್ಟವನಾಗಿದ್ದನು. ಅವನ ಆಳ್ವಿಕೆಯ ಕಾಲದಲ್ಲಿ ದೇವರ ಮಹಿಮೆಯು ಬಿಟ್ಟು ಹೋಗಿರಬೇಕು. ಅದಲ್ಲವಾದರೆ ಆ ಬಳಿಕ ಅದು ಬಿಟ್ಟು ಹೋಗಲು ಯಾವ ಕಾರಣವೂ ಇರಲಿಲ್ಲ. ಮನಸ್ಸೆಯು ಮುಂದೆ ಬರಲಿರುವ ಪಾಪ ಸ್ವರೂಪನಾದ ಕ್ರಿಸ್ತ ವಿರೋಧಿಯಂತಿದ್ದಾನೆ. ಪ್ರಿಯರೇ, ಹಿಜ್ಕೀಯನು ಸ್ವಸ್ಥತೆಯ ಅನುಭವದ ನಂತರ ಮೂರ್ಖನಂತೆ ವರ್ತಿಸಿದ್ದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡಲಿದ್ದೇವೆ. ದೇವರು ಹಿಜ್ಕೀಯನಿಗೆ ಹೇಗೆ ಸ್ವಸ್ಥತೆ ದಯಪಾಲಿಸಿದನು? ಯೆಶಾಯನು ಅವನ ಬಳಿ ನಿಂತು ಪ್ರಾರ್ಥಿಸಿದನೋ? ಇಲ್ಲವೇ ಯೆಶಾಯನು ಅವನ ಮೇಲೆ ಕೈಯಿಟ್ಟನೋ? ಇಲ್ಲ. ಏನಾಯಿತೆಂದು ನೋಡಿರಿ. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ಯೆಶಾಯನು ಅಂಜೂರದ ಹಣ್ಣುಗಳ ಅಡೆಯನ್ನು ತರಿಸಿ ಕುರುವಿನ ಮೇಲೆ ಇಟ್ಟರೆ ಅರಸನು ಗುಣಹೊಂದುವನು ಎಂದು ಅಪ್ಪಣೆ ಕೊಡಲಾಗಿ ಎಂಬುದಾಗಿ. ಪ್ರಿಯರೇ, ಯಾಕೋಬನು ಹೇಳಿದ 2 ಸಂಗತಿಗಳನ್ನು ಯೆಶಾಯನು ಮಾಡಿದನು. ಅದೇನೆಂದರೆ, ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ? ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ ಎಂಬುದಾಗಿ ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಎಣ್ಣೆ ಹಚ್ಚುವಂತಾದು ವಿಧಿ ಕ್ರಮದಂತೆಯೂ ಅಲ್ಲ, ಧಾರ್ಮಿಕವಾದದ್ದೂ ಅಲ್ಲ. ಎಣ್ಣೆಯು ಗುಣ ಹೊಂದುವುದಕ್ಕಾಗಿ, ಅದು ಔಷಧೀಯವಾದದ್ದು. ಮತ್ತು ಸಭೆಯ ಹಿರಿಯರು ಅಸ್ವಸ್ಥನಾದವನಿಗಾಗಿ ಪ್ರಾರ್ಥಿಸಬೇಕು. ದೇವರು ಯೆಶಾಯನ ಮೂಲಕ ಹೇಳಿಸಿದ್ದು, ಯಾಕೋಬನು ತಿಳಿಸಿದ್ದು ಒಂದೇ ಆಗಿದೆ. ನೀನು ಅಸ್ವಸ್ಥನಾದರೆ ಪ್ರಾರ್ಥನೆ ಮಾಡಿ ವೈದ್ಯರನ್ನು ಕರೆ ಕಳಿಸು. ನಾವು ಬುದ್ಧಿಯುಳ್ಳವರಾಗಿ ವರ್ತಿಸಬೇಕೆಂದು ದೇವರು ಬಯಸುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 39ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಹಿಜ್ಕೀಯನು ಬಾಬೇಲು ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಯೆಹೂದಕ್ಕೆ ಅಶೂರ್ಯರ ಬದಲಾಗಿ ಬಾಬೇಲು ವೈರಿಯಾಗಿ ಬಂದದ್ದು ಈ ಭಾಗದ ಮುಖ್ಯ ವಿಚಾರವಾಗಿದೆ. ಈ ಸಮಯದಲ್ಲಿ ಬಾಬೇಲು ಯುಪ್ರಟೀಸ್ ನದಿ ತೀರದಲ್ಲಿ ಬೆಳೆಯಲು ಹೆಣಕಾಡುತ್ತಿದ್ದು ಅಶೂರ್ಯರನ್ನು ಎದುರಿಸಲಾರದೆ ಇತ್ತು. ಆದರೂ ಬಾಬೇಲು ಅನ್ಯಜನರ ಕಾಲದಲ್ಲಿ ಬಂಗಾರದ ತಲೆಯಾಗಿ ಎದ್ದು ಬಂತು. ಈ ಅಧ್ಯಾಯಕ್ಕೆ ಇದರಿಂದಾಗಿ ಪ್ರಾಮುಖ್ಯತೆ ಬಂದಿರುತ್ತದೆ. ಈ ಭಾಗದಲ್ಲಿ ಹಿಜ್ಕೀಯನ ಅತೀ ದೊಡ್ಡ ಮೂರ್ಖ ಕೆಲಸ ಕಂಡುಬರುತ್ತದೆ. ಅವನ ಮಾನವ ಬಲಹೀನತೆಯೂ ಕಾಣುತ್ತದೆ. ಆತ್ಮಿಕ ಜಯದ ಉನ್ನತಿಯ ಬಳಿಕ ನಮ್ಮ ಸೋಲು ಬರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ಹಿಜ್ಕೀಯನು ಬಾಬೇಲಿನ ದೂತರನ್ನು ಸ್ವಾಗತಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಅದೇ ಕಾಲದಲ್ಲಿ ಬಲದಾನನ ಮಗನೂ ಬಾಬೇಲಿನ ಅರಸನೂ ಆದ ಮೆರೋದಕ ಬಲದಾನನೆಂಬವನು ಹಿಜ್ಕೀಯನು ಅಸ್ವಸ್ಥನಾಗಿದ್ದು ಗುಣ ಹೊಂದಿದನು ಎಂದು ಕೇಳಿ ಅವನಿಗೆ ಪತ್ರವನ್ನು ಕಳುಹಿಸಿದನು. ಕರ್ತನಲ್ಲಿ ಪ್ರಿಯರೇ, ನಮಗೆ
ಮೆರೋದಕ ಬಲದಾನನ ಯಾವ ಪ್ರಸ್ತಾಪವೂ ಬೇಕಾಗಿಲ್ಲ. ಆದರೆ ಅವನ ಹೆಸರಿಗೆ ತುಂಬ ಅರ್ಥವಿದೆ. F.C. ಜೆನ್ನಿಂಗ್ಸ್ ಅವರು ಮೆರೋದಕನೆಂದರೆ ತಿರುಗಿ ಬಿದ್ದವನೆಂದು, ಬಲಾದಾನನೆಂದರೆ ಕರ್ತನಲ್ಲವೆಂದು ಅರ್ಥ ಹೇಳಿದ್ದಾರೆ. ಈ ಅರಸನ ಹಿಂದೆ ಬ್ಯಾಬಿಲೋನ್ ಅಂದರೆ ಬಾಬೆಲ್ ಸ್ಥಾಪಕನಾದ ನಿಮ್ರೋದನು, ದೇವರ ಪ್ರಮುಖ ವೈರಿಯೂ ಈ ಲೋಕದ ಅಧಿಪತಿಯೂ ಆದ ಸೈತಾನನೂ ಇದ್ದಾರೆ. ಪ್ರಿಯರೇ, ಈ ಪ್ರತಿನಿಧಿಗಳು ಹಿಜ್ಕೀಯನನ್ನು ಹೊಗಳಿದ್ದ ಒಂದು ಪತ್ರವನ್ನು ತಂದಿದ್ದರು. ಅದರಲ್ಲಿ ಹೀಗಿತ್ತು: ಬಾಬೇಲಿನ ಅರಸನಿಗೆ ನಿನ್ನ ಕುರಿತು ತುಂಬ ಚಿಂತೆ ಉಂಟಾಗಿತ್ತು. ನೀನು ಅಸ್ವಸ್ಥನಾಗಿದ್ದೀಯೆಂದು, ಈಗ ಗುಣ ಹೊಂದಿದ್ದೀ ಎಂದು ಅವನಿಗೆ ಗೊತ್ತಾಯಿತು. ನಿನ್ನೊಂದಿಗೆ ಸಂತೋಷಿಸಲು ಅವನು ನಿನಗೆ ಬಹುಮಾನವನ್ನು ಕಳಿಸಿದ್ದಾನೆ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಿಜ್ಕೀಯನು ಬಂದ ದೂತರನ್ನು ಸಂತೋಷದಿಂದ ನೋಡಿ ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ತೈಲ ಮೊದಲಾದ ಪದಾರ್ಥಗಳಿರುವ ಮನೆಯನ್ನು, ಆಯುಧ ಶಾಲೆಯನ್ನು, ತನ್ನ ಭಂಡಾರದಲ್ಲಿದ್ದದೆಲ್ಲವನ್ನು ತೋರಿಸಿದನು. ಅವನ ಅರಮನೆಯಲ್ಲಿಯೂ ರಾಜ್ಯದಲ್ಲಿಯೂ ಅವರಿಗೆ ತೋರಿಸದಿದ್ದ ವಸ್ತು ಒಂದೂ ಇರಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ದಾವೀದನು ಸೊಲೊಮೋನನೂ ಕೂಡಿಸಿದ ಸಂಪತ್ತುಗಳಲ್ಲಿ ಹಿಜ್ಕೀಯನು ಹೆಚ್ಚಿನದ್ದೇನನ್ನೂ ಕಳಕೊಂಡಿರಲಿಲ್ಲ. ಅವನು ಅತೀ ಐಶ್ವರ್ಯವಂತನಾಗಿದ್ದನು. ಆದರೆ ತನ್ನ ಬೆಳ್ಳಿ ಬಂಗಾರಗಳನ್ನು ತೋರಿಸುವ ಮೂರ್ಖತನವನ್ನು ಮಾಡಿದನು. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 27 ಮತ್ತು 28ರಲ್ಲಿ ಹೀಗೆ ಬರೆದಿದೆ: ಹಿಜ್ಕೀಯನಿಗೆ ಅತ್ಯಧಿಕವಾದ ಧನಘನತೆಗಳು ಒದಗಿದವು. ಅವನು ಬೆಳ್ಳಿ, ಬಂಗಾರ, ರತ್ನ, ಪರಿಮಳ ದ್ರವ್ಯ, ಗುರಾಣಿ ಮುಂತಾದ ಶ್ರೇಷ್ಠಾಯುಧ ಇವುಗಳನ್ನಿಡುವುದಕ್ಕೋಸ್ಕರ ಭಂಡಾರಗಳನ್ನು, ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು ಸಂಗ್ರಹಿಸುವುದಕ್ಕೋಸ್ಕರ ಉಗ್ರಾಣಗಳನ್ನು, ಆಯಾ ಜಾತಿಯ ಪಶುಗಳಿಗೋಸ್ಕರ ಕೊಟ್ಟಿಗೆಗಳನ್ನು, ಆಡು ಕುರಿಗಳಿಗೋಸ್ಕರ ಹಟ್ಟಿಗಳನ್ನು ಸಿದ್ಧಮಾಡಿಸಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಾಬೇಲಿನ ದೂತರನ್ನು ಹಿಜ್ಕೀಯನು ಸ್ವಾಗತಿಸಿದ ರೀತಿ ಬಹು ವಿಚಿತ್ರವಾದದ್ದಾಗಿತ್ತು. ಅವರು ಅರಸನಿಗೆ ಬಹುಮಾನವನ್ನು, ಬೇಗನೆ ಗುಣವಾಗಲೆಂಬ ಶುಭಾಶಯ ಪತ್ರವನ್ನೂ ತಂದಿದ್ದರು. ಅಶ್ಶೂರ್ಯರಿಂದ ಬಂದ ಕಾಗದವನ್ನು ಮಾಡಿದಂತೆ ಈ ಪತ್ರವನ್ನು ಕರ್ತನೆದುರಿನಲ್ಲಿ ತೆರೆಯುವ ಬದಲಾಗಿ ಅವನು ಅದನ್ನು ಬದಿಗಿರಿಸಿದನು. ಅದರಲ್ಲಿ ಅವನನ್ನು ಹೊಗಳಲಾಗಿತ್ತು. ಆದ್ದರಿಂದ ಅವನು ಆ ದೂತರನ್ನು ಅತಿಯಾಗಿ ಸತ್ಕರಿಸಿದನು. ಅವನು ಅವರನ್ನು ಯೆರೂಸಲೇಮಿನಲ್ಲೆಲ್ಲ ತೆಗೆದುಕೊಂಡು ಹೋದನು. ಸೊಲೊಮೋನನು ಜಗತ್ತಿನ ಬಂಗಾರವನ್ನು, ಇನ್ನಿತರ ಅನೇಕ ಸಂಪತ್ತನ್ನು ಕೂಡಿ ಹಾಕಿದ್ದನು. ಅದೆಲ್ಲವೂ ಯೆರೂಸಲೇಮಿನಲ್ಲಿ ಸಂಗ್ರಹ ಮಾಡಲ್ಪಟ್ಟಿತ್ತು. ಹಿಜ್ಕೀಯನು ಮೂರ್ಖನಂತೆ ಈ ಅತಿಥಿಗಳಿಗೆ ಅದೆಲ್ಲವನ್ನು ತೋರಿಸಿದನು. ಅವರು ಹೋಗಿ ತಮ್ಮ ಅರಸನಿಗೆ ಈ ವಿಚಾರವನ್ನೆಲ್ಲ ತಿಳಿಸಿ, ಅವನು ತನ್ನ ರಾಜ್ಯದ ಬೊಕ್ಕಸದ ಖರ್ಚಿಗೆ, ಯುದ್ಧದ ಖರ್ಚಿಗೆ ಹಣದ ಅಗತ್ಯವಾದರೆ ಈ ಎಲ್ಲವನ್ನು ಅಲ್ಲಿಂದ ಹೊಂದಬಹುದೆಂದು ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ಹಿಜ್ಕೀಯನು ದೊಡ್ಡ ತಪ್ಪನ್ನು ಮಾಡಿದನು. ಈ ವಿಚಾರ ಯೆಶಾಯನ ಕಿವಿಗೆ ಬಿತ್ತು. ಯೆಶಾಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಆಗ ಪ್ರವಾದಿಯಾದ ಯೆಶಾಯನು ಹಿಜ್ಕೀಯನ ಬಳಿಗೆ ಬಂದು ಅವನನ್ನು, ಈ ಮನುಷ್ಯರು ಎಲ್ಲಿಯವರು, ಏನು ಹೇಳಿದರು ಎಂದು ಕೇಳಲು ಅವನು, ಅವರು ಬಹುದೂರ ದೇಶದಿಂದ, ಬಾಬೇಲಿನಿಂದ ನನ್ನ ಬಳಿಗೆ ಬಂದವರು ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಹಿಜ್ಕೀಯನು ತಾನು ಮಾಡಿದ್ದು ಒಳ್ಳೆಯದೆಂದು ನೆನೆಸಿದನು. ಆದರೆ ಯೆಶಾಯನು ಅಪಾಯವನ್ನು ಗುರುತಿಸಿದನು. ಯೆಶಾಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಶಾಯನು ತಿರುಗಿ ಅವನನ್ನು, ಅವರು ನಿನ್ನ ಅರಮನೆಯಲ್ಲಿ ಅವರು ಏನು ನೋಡಿದರು ಎಂದು ಕೇಳಲು ಅವನು, ಅರಮನೆಯಲ್ಲಿರುವುದೆಲ್ಲವನ್ನೂ ನೋಡಿದರು. ನನ್ನ ಭಂಡಾರದಲ್ಲಿ ನಾನು ಅವರಿಗೆ ತೋರಿಸದಿದ್ದ ವಸ್ತುವು ಒಂದೂ ಇರುವುದಿಲ್ಲ ಅಂದನು ಎಂಬುದಾಗಿ. ಪ್ರಿಯರೇ, ಹಿಜ್ಕೀಯನು ಮಾಡಿದ್ದು ಅತೀ ಮೂರ್ಖತನದ ಕೆಲಸವಾಗಿತ್ತು. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಅವನು ಹಿಜ್ಕೀಯನಿಗೆ, ಸೇನಾಧೀಶ್ವರನಾದ ಯೆಹೋವನ ಮಾತನ್ನು ಕೇಳು. ಆತನು, ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೆ ಅರಮನೆಯಲ್ಲಿ ಸಂಗ್ರಹವಾದದ್ದೆಲ್ಲವೂ ಬಾಬೇಲಿಗೆ ಒಯ್ಯಲ್ಪಡುವ ದಿನ ಬರುವುದು. ಇಲ್ಲೇನೂ ಉಳಿಯುವುದಿಲ್ಲ. ಬಾಬೇಲಿನ ಅರಸರು ಬಂದು ನೀನು ಪಡೆದ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ತಮ್ಮ ಅರಮನೆಗಳಲ್ಲಿ
ಕಂಚುಕಿಗಳನ್ನಾಗಿ ನೇಮಿಸಿಕೊಳ್ಳುವರು ಅನ್ನುತ್ತಾನೆ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಹಿಜ್ಕೀಯನು ಮೂರ್ಖನಂತೆ ವರ್ತಿಸಿದನು. ಅವನು ತನ್ನ ಐಶ್ವರ್ಯವನ್ನೆಲ್ಲ ಅಪರಿಚಿತರಿಗೆ ತೋರಿಸಬಾರದಿತ್ತು. ಯೆಶಾಯನು ಪ್ರವಾದಿಸಿದ್ದು ಅಕ್ಷರಶಃ ನೆರವೇರಿತು. 2 ಅರಸುಗಳು 24ನೇ ಅಧ್ಯಾಯ 25ನೇ ವಚನ, ದಾನಿಯೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯವನ್ನು ನೋಡಿರಿ. ಪ್ರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೇಗೋ ನನ್ನ ಜೀವಮಾನದಲ್ಲಿ ತಪ್ಪದೆ ಸೌಭಾಗ್ಯವಿರುವುದು ಅಂದುಕೊಂಡು ಹಿಜ್ಕೀಯನು ಯೆಶಾಯನಿಗೆ, ನೀನು ತಿಳಿಸಿದ ಯೆಹೋವನ ಮಾತು ಒಳ್ಳೆಯದಾಗಿದೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಿಜ್ಕೀಯನು ಯೆಶಾಯನಿಗೆ ಕೊಟ್ಟ ಉತ್ತರವು ವಿಚಿತ್ರವಾದದ್ದಾಗಿತ್ತು. ಅವನ ಮಾತು ಹೀಗಿತ್ತು: ಈ ಪ್ರವಾದನೆ ನನ್ನ ಕಾಲದಲ್ಲಿ ನೆರವೇರದಿರುವುದಕ್ಕೆ ನಾನು ಸಂತೋಷ ಪಡುತ್ತೇನೆ. ನನ್ನ ಜೀವಿತ ಕಾಲದಲ್ಲಿ ಇದು ನಡೆಯುವುದಿಲ್ಲವೆಂಬುದಕ್ಕಾಗಿ ಅವನು ದೇವರಿಗೆ ಕೃತಜ್ಞತೆ ಸಲ್ಲಿಸಿದನು. ಆದರೆ ಅವನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಜೀವಿತದಲ್ಲಿ, ಅವರ ಕಾಲದಲ್ಲಿ ಇದೆಲ್ಲ ನೆರವೇರಿತು. ಪ್ರಿಯರೇ, ಹಿಜ್ಕೀಯನ ಆಯುಷ್ಯವು 15 ವರ್ಷ ವೃದ್ಧಿ ಮಾಡಲ್ಪಟ್ಟಿತು. ಅದರಿಂದ ಒಳ್ಳೆಯದಾಯಿತೋ? ಅದು ಒಳ್ಳೆಯದಾಗಲಿಲ್ಲ. ಅವನು ಬದುಕಿ ಮೂರ್ಖನಂತೆ ವರ್ತಿಸಿದನು. ಆ ವರ್ಷಗಳಲ್ಲಿ 3 ಭಯಂಕರವಾದ ಸಂಗತಿಗಳು ನಡೆದವು. ಪ್ರಿಯರೇ, ಈ ಅಧ್ಯಾಯದೊಂದಿಗೆ ಚಾರಿತ್ರಿಕ ಭಾಗವು ಕೊನೆಗೊಳ್ಳುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಹೇಗಿದೆ? ದೇವರಿಂದ ಆಶೀರ್ವಾದ ಹೊಂದಿಕೊಂಡು ನಾವು ಹಿಜ್ಕೀಯನಂತೆ ಮೂರ್ಖರಾಗಿ ಜೀವಿಸುತ್ತಾ ಇದ್ದೇವೆಯೋ? ನಾವು ಪರೀಕ್ಷಿಸಿಕೊಳ್ಳೋಣ. ದೇವರಿಗೆ ಭಯಪಟ್ಟು ಆತನ ಅಪ್ಪಣೆಗಳನ್ನು ಕೈಕೊಂಡು ನಡೆಯುವುದೇ ಧನ್ಯತೆಯ ಜೀವಿತವಾಗಿದೆ. ಇಂತಹ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅರಸನಾದ ಹಿಜ್ಕೀಯನ ಪ್ರಾರ್ಥನೆಗೆ ದೇವರು ಸ್ಪಂದಿಸಿ ಅವನ ಜೀವಿತಕ್ಕೆ ಆಯುಷ್ಯವನ್ನು ಕೂಡಿಸಿಕೊಟ್ಟಾಗ ಅವನು ದೇವರನ್ನು ಸ್ತುತಿಸಿದರೂ ಕೂಡ ಮುಂದಕ್ಕೆ ಅವನು ಮೂರ್ಖನಂತೆ ವರ್ತಿಸಿದ್ದನ್ನು ತಿಳಿದುಕೊಂಡ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಂಡಾಗ ದೇವರಿಗೆ ವಿಧೇಯರಾಗಿ ಬುದ್ಧಿವಂತರಾಗಿ ಜೀವಿಸಿ ದೇವರನ್ನು ಘನಪಡಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ರಾಜನಾದಂಥ ಹಿಜ್ಕೀಯನ ಜೀವಿತವನ್ನು ಈ ದಿನದಲ್ಲಿ ನಮಗೆ ನಿನ್ನ ವಾಕ್ಯದ ಮೂಲಕ ಬಯಲುಪಡಿಸಿದ್ದಿ. ಅವನಿಗೆ ಆಯುಷ್ಯವನ್ನು ಸಹ ನೀನು ದೀರ್ಘಾಯುಷ್ಯವನ್ನು ಕೊಟ್ಟು ಆಶೀರ್ವದಿಸಿದರೂ ಕೂಡ ಕಡೆಯಲ್ಲಿ ಅವನ ಜೀವಿತ ಎಂಥ ದುರಂತವಾಗಿ ಆಯಿತು ಸ್ವಾಮಿ. ಓ ದೇವ, ಇದೇ ನಮ್ಮೆಲ್ಲರಿಗೂ ಒಂದು ಪಾಠವಾಗಿದೆ. ಕರ್ತನೆ, ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಇಂತಹ ತಪ್ಪುಗಳನ್ನು ಮಾಡದಂತೆ ಕೃಪೆ ತೋರಿಸು. ಕರ್ತನೆ, ನಿನ್ನ ನೀತಿಯ ಮಾರ್ಗದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನಡೆಸು. ಯೇಸುವೆ, ಆಶೀರ್ವದಿಸು, ಬಲಪಡಿಸು. ಪ್ರತಿ ಕ್ಷೇತ್ರಗಳಲ್ಲಿಯೂ ಅವರು ಆಶೀರ್ವಾದ ಹೊಂದಿದವರಾಗಿ ದೇವರ ಮಹಿಮೆಗಾಗಿ ಜೀವಿಸುವಂತೆ, ಸಾಕ್ಷಿಗಳಾಗಿ ನಿಲ್ಲುವಂತೆ ಕೃಪೆ ತೋರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದು ನಾವು ಬಹು ಅಮೂಲ್ಯವಾದ ಸತ್ಯವನ್ನು ತಿಳಿದುಕೊಂಡೆವು. ಇತರರು ಕೂಡ ದೇವರ ಪ್ರೀತಿಯನ್ನು ಅರಿತುಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ನಮ್ಮೊಂದಿಗೆ ಕೈ ಜೋಡಿಸಿರಿ. ಮತ್ತೆ ಸಂಧಿಸೋಣವಾ? ವಂದನೆಗಳು.